ಓಕೆ ಫೈನ್. ಮುಷ್ಟಿ ಕಟ್ಟಿ ಉಸಿರು ತಗೊಳ್ಳಿ, ಉಸಿರು ಬಿಡಿ, ಮುಷ್ಟಿ ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಗೊತ್ತಾದ್ರೆ ಎಲ್ಲ ಸ್ವಲ್ಪ ಕೈ ಇಟ್ಕೊಳ್ಳಿ. ಎಲ್ಲರೂ ನಿಧಾನವಾಗಿ ಬಲಗಾಲ ಮುಂದೆ ತಗೊಳ್ಳಿ. ಬಲಪಾನವನ್ನ ರೊಟೇಷನ್ ಮಾಡ್ಕೊಳ್ಳಿ. ಪೂರಕ ರೇಚಕ ಉಸಿರು, ರೇಚಕ ಪೂರಕ ರೇಚಕ, ಆಪೋಸಿಟ್ ಪೂರಕ ರೇಚಕ ಪೂರಕ ರೇಚಕ. ಹಂಗೆ ಎಡಪಾನ ತಗೊಳ್ಳಿ ಮುಂದೆ, ಎಡಪಾನವನ್ನ ರೊಟೇಷನ್ ಮಾಡಿ. ಪೂರಕ ರೇಚಕ ಪೂರಕ ರೇಚಕ, ಹಂಗೆ ಆಪೋಸಿಟ್ ಎಡಕ್ಕೆ. ಸೋಂಬೇರಿಗಳು ನಾವೆಲ್ಲ, ಎಲ್ಲರ ಮನೆಯಲ್ಲೂ ಎಲ್ಲ ಒಂದು ಯೋಗ ಐತೆ. ನಾವು ಯೋಗ ಮಾಡೋದು ಯಾವಾಗ ಮಾತ್ರ ಅಂತಂದರೆ ಜೂನ್ 21 ಅಷ್ಟೇ. ಬೇರೆ ದಿವಸ ಮಾಡ್ತೀವ? ಖಂಡಿತ ಮಾಡಲ್ಲ. ಯಾಕೆ ಅಂತಂತಂದರೆ ಅದು ಆಗಬಾರ್ದು. ಪ್ರತಿನಿತ್ಯವೂ ಕೂಡ ಯೋಗ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ನಾವು ಯೋಗಾಸನ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಆರೋಗ್ಯ ವೃದ್ಧಿ ಆಗೋದಕ್ಕೆ ಸಾಕಷ್ಟು ಸಹಕಾರ ಆಗ್ತದೆ. ಈ ವರ್ಷ 11ನೇ ವರ್ಷದ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮಗೆ ಒಂದು ಸ್ಲೋಗನನ್ನು ಕೊಟ್ಟಿರ್ತಕ್ಕಂಥದ್ದನ್ನೆಲ್ಲ ಕೇಳಿರ್ಬೋದು. ಒಂದು ವಿಶ್ವ ಒಂದು ಆರೋಗ್ಯ ಅಂತಕ್ಕಂಥ ಎಲ್ಲ ಪ್ರಪಂಚಕ್ಕೆ ಯೋಗದಿಂದ ಆರೋಗ್ಯವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಭಾರತ ದೇಶದಿಂದ, ಭಾರತ ಭೂಮಿಯಿಂದ ಮಾಡ್ತಕ್ಕಂಥದ್ದು ಬಹಳ ಸಂತೋಷ. ಬರೀ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗ್ತಕ್ಕಂಥದ್ದು ಆಗಬಾರ್ದು. ಪ್ರತಿನಿತ್ಯವೂ ಕೂಡ ನಾವೆಲ್ಲರೂ ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ನೆರೆಸಿರ್ತಕ್ಕಂಥದ್ದಾದರೆ ಯೋಗ ದಿವಸವನ್ನು ಆಚರಣೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಪ್ರತಿನಿತ್ಯ ಪ್ರತಿ ವರ್ಷವೂ ಒಂದೊಂದು ಆಚರಣೆ ಮಾಡ್ತಾ ಇರ್ತೀವಿ, ಯಾರೂ ಕೂಡ ಮೌಲ್ಯ ಇರಲ್ಲ. ಆದರೆ ಯೋಗ ಮಾಡೋದು ಯಾರಿಗೋಸ್ಕರಪ್ಪ ಅಂತಂತಂದರೆ ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ ಯೋಗ, ನಮ್ಮ ಜೀವನ ಶೈಲಿಗೋಸ್ಕರ ಯೋಗ, ನಮ್ಮ ಬದುಕಿಗೋಸ್ಕರ ಯೋಗ ಅಂತಕ್ಕಂಥದ್ದು ನಾವು ಮಾಡಿದ್ದೇ ಆಯಿತು ಅಂತಂತಂದು ಎಷ್ಟೋ ರೋಗಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಈ ಯೋಗಕ್ಕೆ ಕೊಡ್ತಾ ಇದ್ದಾರೆ. ಯೋಗ ಮಾಡೋದ್ರಿಂದ ನಮಗೆಲ್ಲ ಸಿಗ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಇವೆಲ್ಲರೂ ಕೂಡ ಇವತ್ತೇ ಒಂದು ಸಂಕಲ್ಪ ಮಾಡಿ. ಏನು ಸಂಕಲ್ಪ ಮಾಡಬೇಕು ಅಂತಂತಂದರೆ ಇವತ್ತು ವಿಶ್ವ ಯೋಗ ದಿವಸ 11ನೇ ವರ್ಷದ ಈ ಆಚರಣೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ನಿರಂತರವಾಗಿ ಮುಂದೆ ಪ್ರತಿನಿತ್ಯವೂ ಕೂಡ ನಾವು ಬೆಳಗ್ಗೆನೋ ಅಥವಾ ಸಾಯಂಕಾಲನೋ ಒಂದೊತ್ತು ನಾವು ಯೋಗವನ್ನು ನಿತ್ಯ ಮಾಡ್ತೀವಿ ಅಂತಕ್ಕಂಥದ್ದು ಸಂಕಲ್ಪ ಮಾಡಿ ನೀವು ಮಾಡಿದ್ದೇ ಆಯಿತು ಅಂತಂದರೆ ಅದಕ್ಕಿಂತ ಪುಣ್ಯ ಕೆಲಸ ಮತ್ತೊಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗಾಗಲೇ ಸಾಕಷ್ಟು ನಿಮಗೆಲ್ಲ ಫ್ರೀ ಎಕ್ಸಸೈಸನ್ನು ಈಗಾಗಲೇ ನಾವು ಹೇಳ್ಕೊಟ್ಟಿದ್ದರಿಂದ ಏನು ಕ್ಷಣದಲ್ಲಿ ನೀವೆಲ್ಲ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಇದ್ದೀವಿ. ಇದಕ್ಕೆ ಒಂದು ಸಮಯ ಮಾಡೋದು ಬೇಡ. ಮತ್ತೊಮ್ಮೆ ಎಲ್ಲರಿಗೂ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೊದಲನೇ ವರ್ಷದಲ್ಲಿ ಯೋಗವನ್ನು ದೇಶಕ್ಕೆ ಪರಿಚಯಿಸಬೇಕು, ನಮ್ಮ ಸನಾತನ ಧರ್ಮವನ್ನು ಇಡೀ ಪ್ರಪಂಚಕ್ಕೆ ತಿಳಿಸಬೇಕು ಅಂತ ಹೇಳಿ ಯೋಗ ದಿನ, ಈ ದಿನ ಜೂನ್ 21ಕ್ಕೆ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದು 11ನೇ ವರ್ಷದ ಯೋಗ ದಿನವನ್ನು ಸತತವೇ ಆಚರಿಸ್ಕೊಂಡ್ಬರ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿ ತಾಲೂಕಿನ ವೈಸು ಯೋಗ ಡೇಯನ್ನು ಮಾಡ್ಕೊಂಬಂದು ಇವತ್ತು ನಮ್ಮ ನೆಲಮಂಗಲದಲ್ಲಿ ಬಸವಣ್ಣದೇವರ ಮಠದಲ್ಲಿ 2000 ಜನ ಮಕ್ಕಳನ್ನು ಕಾಲೇಜು ಮಕ್ಕಳನ್ನು ಸೇರಿಸಿ ಯೋಗ ದಿನವನ್ನು ಆಚರಣೆ ಮಾಡಿದ್ವಿ. ಅದೇ ರೀತಿ ಪ್ರತಿ ನಮ್ಮ ಜಿಲ್ಲೆಯಲ್ಲಿ 4 ತಾಲೂಕಿನಿಂದ ಸೇರಿ 7000 ಶಾಲಾ ಮಕ್ಕಳನ್ನು ಇವತ್ತು ಯೋಗ ಡೇನಲ್ಲಿ ಅವ್ರನ್ನ ಯೋಗವನ್ನು ಹೇಳ್ಕೊಡುವಂಥದ್ದಾಗಿದೆ. ಈ ಒಂದು ಪರಂಪರೆ, ನಮ್ಮ ದೇಶದ ಇತಿಹಾಸ ಇದೆಲ್ಲನ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಯೋಗವನ್ನು ಪ್ರತಿ ತಿಂಗಳು ಅವ್ರಿಗೆ ಒಂದು ಟ್ರೈನಿಂಗನ್ನು ಮಾಡಿ ಯೋಗವನ್ನು ಕಲಿಸ್ಕೊಡ್ತಾ ಇದ್ದೀವಿ. ನಮ್ಮ ದೇಶದ ಮಕ್ಕಳು ಆರೋಗ್ಯವಾಗಿರಬೇಕು, ಆರೋಗ್ಯ ಸ್ಥಿತಿಯಲ್ಲಿ ಬದುಕಬೇಕು, ಯಾವುದೇ ರೋಗ ರುಜಿನಗಳಿಲ್ದಿರ ಬದುಕುವಂಥದ್ದು ಒಂದು ಈ ಆಸನ ಇದೆ ಅಂದರೆ ಯೋಗಾಸನ. ಅದಕ್ಕೋಸ್ಕರ ನಾವು ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳನ್ನು ಟಾರ್ಗೆಟ್ ಇಟ್ಕೊಂಡು ಇವತ್ತು ಯೋಗಾಸನವನ್ನು ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಭಾರತದ ಮುಂದಿನ ಭವಿಷ್ಯದ ಮಕ್ಕಳು ಆರೋಗ್ಯವಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಯೋಗವನ್ನು ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದ ಪ್ರಧಾನಿ ಬೇರೆ ತಮಿಳುನಾಡು, ಆಂಧ್ರ ಎಲ್ಲ ರಾಜ್ಯದ
ರಾಜ್ಯದಲ್ಲಿದೆ. ಕಳೆದ ಬಾರಿ ನಮ್ಮ ರಾಜ್ಯದಲ್ಲೂ ಸಹ ಬಂದರು. 1.5 ಲಕ್ಷ ಹೊತ್ತು ಯೋಗ ಪಟುಗಳನ್ನು ಸೇರಿಸಿ ಮೈಸೂರಲ್ಲಿ ಮಾಡಿದ್ದು. ಅದೇ ರೀತಿ ಸರಿ ಆಂಧ್ರದಲ್ಲಿ ಮಾಡ್ತಾರೆ. ಪ್ರತಿ ವರ್ಷ ಒಂದೊಂದು ರಾಜ್ಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಆಚರಿಸ್ಕೊಂಡ್ಬರ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಇಡೀ ದೇಶದಾದ್ಯಂತ ಈ ಒಂದು ಹಳ್ಳಿಯಲ್ಲೂ ಯೋಗವನ್ನು ಕಲಿಸ್ಕೊಡೋಂಥದ್ದು, ಯೋಗವನ್ನು ಆಚರಣೆ ಮಾಡೋಂಥ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಂಜಣ್ಣ ಸರ್ ಹಿಂಗೆ ಬನ್ನಿ. ನಿಂತ್ಕೊಳ್ಳಿ ಎಲ್ಲ. ಒಂದು ನಿಮಿಷ ಯೋಗ ದಿನಾಚರಣೆನ ಇಡೀ ಪ್ರಪಂಚಾದ್ಯಂತ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು 2014ರಲ್ಲಿ ಇದನ್ನು ಜೂನ್ 21 ಯೋಗ ದಿವಸ ಅಂತ ಹೇಳ್ಬಿಟ್ಟು ಪರಿಚಯಿಸಿದರು. ಇಡೀ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಎಲ್ಲ ಪಾರ್ಕ್ಗಳಲ್ಲಿ, ಎಲ್ಲ ಕಡೆ ಈ ಯೋಗಾಭ್ಯಾಸವನ್ನು ಇವತ್ತು ಹೆಚ್ಚಿಗೆ ಜನರು ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂದರೆ ಯೋಗಾಭ್ಯಾಸ ಮಾಡೋದ್ರಿಂದ ಉತ್ತಮ ಶರೀರ ಮೈಕಟ್ಟು ಸದೃಢವಾಗುತ್ತದೆ ಮತ್ತು ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಪ್ರತಿನಿತ್ಯ 1 ಅವರ್ ಯೋಗಾಭ್ಯಾಸವನ್ನು ವಾಕಿಂಗು ಮತ್ತು ಯೋಗಾಭ್ಯಾಸದಿಂದ ಯಾವುದೇ ಕಾಯಿಲೆಗಳು ಬರುವಂತೆ ನಾವು ಇದು ಮಾಡ್ಬೋದು. ಜೊತೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಇವತ್ತವರೆಗೂ 11 ವರ್ಷದಲ್ಲಿ ಒಂದು ದಿವಸ ರಜೆ ಹಾಕಿಲ್ಲ, ಒಂದು ದಿವಸ ಮನ್ಗಿಲ್ಲ. ಅವರು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಇವರು ನಿರ್ವಹಿಸ್ತಿದ್ದಾರೆ. ಇಡೀ ಪ್ರಪಂಚ, ಇಡೀ ದೇಶ, ಭಾರತ ದೇಶ ನಮ್ಮ ನರೇಂದ್ರ ಮೋದಿಯವರನ್ನ ನೆನೆಸ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ದಿವಸದಲ್ಲಿ ಎಲ್ರಿಗೂ, ಮಕ್ಕಳಿಗೆ, ಎಲ್ಲರಿಗೂ ಯಾರು ಗೊತ್ತಿರೋ ಅವ್ರಿಗೆಲ್ಲ ಪರಿಚಯಕ್ಕೋಸ್ಕರ ಈ ಯೋಗ ದಿನಾಚರಣೆಯನ್ನು ನಾವು ಎಲ್ಲ ಕಡೆನೂ ಮಾಡ್ತೇವೆ. ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಅಥವಾ ಶೀರ್ಷಿಕೆ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ಭೂಮಿ, ಒಂದೇ ಆರೋಗ್ಯ, ಒಂದೇ. ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಯೋಗ